ಆತ್ಮೀಯ ಮೆಡಿಕಲ್ ವಿದ್ಯಾರ್ಥಿಗಳೇ, ಅಂತೂ ನಿಮ್ಮ ಕನಸು ನನಸಾಗುವಂತಹ ಎಲ್ಲ ಲಕ್ಷಣಗಳು ಸಮೀಪಿಸಿದೆ. ನಿನ್ನೆ KE ಅವರು ಸೆಕೆಂಡು ಮಾರ್ಕ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದೆಲ್ಲರಿಗೂ ತಿಳಿದಂಥ ವಿಷಯವನ್ನೇ. ನಮ್ಮ KE ಎಷ್ಟು ಫಾಸ್ಟ್ ಇದ್ದಾರಪ್ಪ ಅಂತಂದರೆ, ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ ಅವರು ನಿಜಕ್ಕೂ ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು. ಎಷ್ಟು ಫಾಸ್ಟ್ ಅಂತ ಅಂದರೆ, MCC ಅವರ ಒಂದು ಅಡೆತಡೆ ಇಲ್ಲ ಅಂದರೆ ಇಷ್ಟರೊಳಗೆ ಮೆಡಿಕಲ್ ವಿದ್ಯಾರ್ಥಿಗಳನ್ನು ಕಾಲೇಜ್ಗೆ ಅಡ್ಮಿಷನ್ ಮಾಡಿ ಫಸ್ಟ್ ಸೆಮ್ಮು ಎಕ್ಸಾಮ್ ರಿಸಲ್ಟೇ ಕೊಟ್ಬಿಡ್ತಿದ್ರು ಏನೋ, ಅಷ್ಟು ಫಾಸ್ಟ್ ಇದ್ದಾರೆ. ಸೊ ಇರಲಿ, ಅವರ ಕೆಲಸ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ, ನೆನ್ನೆ ಬಿಟ್ಟಂಥ ಮಾರ್ಕ್ ರಿಸಲ್ಟು ಎಲ್ಲ ಕಾಲೇಜಿಂದು ಒಂದು ಕಟ್ ಆಫನ್ನು ನಾನೇ ಇದನ್ನ ಮಾಡಿ ಕಟ್ ಆಫ್ನ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಎಲ್ಲರೂ ಸಹ ತಪ್ಪದೆ ನೋಡಿ. ಯಾಕೆ ಅಂತ ಅಂದರೆ, ಈ ಕಟ್ ಆಫು ನೆಕ್ಸ್ಟ್ ಫೈನಲ್ ಲಿಸ್ಟ್ ಬಿಟ್ಟಾಗ ಸ್ವಲ್ಪ ಏರುಪೇರು ಆಗುವಂಥ ಎಲ್ಲ ಲಕ್ಷಣಗಳು ಇರುತ್ತೆ. ಹೆಚ್ಚಿನ ಬದಲಾವಣೆ ಆಗದೆ ಹೋದ್ರೂ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತದೆ. ಮೊದಲಿಗೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜು ಇದು 2923 ಕಟ್ ಆಫ್ಗೆ ನಿಂತಿದೆ ರ್ಯಾಂಕಿಂಗ್ಗೆ. ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಇದು 6484ಕ್ಕೆ ನಿಂತಿದೆ. ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು 7239ಕ್ಕೆ ನಿಂತಿದೆ. ಮೈಸೂರು ಮೆಡಿಕಲ್ ಕಾಲೇಜು ಇದನ್ನು MMC ಅಂತಲೂ ಸಹ ಕರೀತಾರೆ, 8264 ರ್ಯಾಂಕಿಂಗ್ ನಿಂತಿದೆ. MS ರಾಮಯ್ಯ ಮೆಡಿಕಲ್ ಕಾಲೇಜ್ 11459ಕ್ಕೆ ನಿಂತಿದೆ. ESI ಮೆಡಿಕಲ್ ಕಾಲೇಜ್ ರಾಜಾಜಿನಗರ ಬ್ಯಾಂಗ್ಳೂರು ಇದು 11641 ಕಟ್ ಆಫ್ ನಿಂತಿದೆ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವಿಜಯನಗರ ಹುಬ್ಳಿ ಇದು 13138 ರ್ಯಾಂಕಿಂಗ್. ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಮೆಡಿಕಲ್ ಕಾಲೇಜು 14590ಕ್ಕೆ. ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಡ್ಯ 15371 ರ್ಯಾಂಕಿಂಗ್ ನಿಂತಿದೆ. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಬ್ಯಾಂಗ್ಳೂರು ಇದನ್ನು ಕೀಮ್ಸ್ ಅಂತಲೂ ಸಹ ಕರೀತಾರೆ, 18320. ESI ಮೆಡಿಕಲ್ ಕಾಲೇಜು ಗುಲ್ಬರ್ಗ 19330 ರ್ಯಾಂಕಿಂಗು. ಫಾದರ್ ಮುಲ್ಲಾರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಫಾದರ್ ಮುಲ್ಲಾರ್ ರೋಡು ಮ್ಯಾಂಗ್ಳೂರು 20155 ರ್ಯಾಂಕಿಂಗು. ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಶಿವಮೊಗ್ಗ 21051 ರ್ಯಾಂಕಿಂಗು. ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು 21526. ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಬೆಳಗಾಂ ಇದು 23256ಕ್ಕೆ ನಿಂತಿದೆ. ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಬೆಳ್ಳಾರಿ 23274. ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಗುಲ್ಬರ್ಗ 23521. ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರಿಸರ್ಚ್ ಇದು ಬ್ಯಾಂಗ್ಳೂರು 23611. ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜು ಬೆಳಗಾಮು 25068. KS ಹೆಗ್ಡೆ ಮೆಡಿಕಲ್ ಕಾಲೇಜು ಮ್ಯಾಂಗ್ಳೂರು 27777. SDM ಕಾಲೇಜು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಚಾಮರಾಜನಗರ 30842. ಜೈ ಜಗದ್ಗುರು ಮುರುಘರಾಜೇಂದ್ರ ಮೆಡಿಕಲ್ ಕಾಲೇಜು ದಾವಣಗೆರೆ 31492. ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಇದು ಕನಕ್ಪುರ ರೋಡ್ನಲ್ಲಿ ಇರುವಂಥದ್ದು 31630. ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಗದಗು 31921. ಯನಪೋಯ ಮೆಡಿಕಲ್ ಕಾಲೇಜು ಮ್ಯಾಂಗ್ಳೂರು 36753. ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದು ಬೀದರ್ನಲ್ಲಿ 37203. ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಮಡಿಕೇರಿ 37319. ಚಿಕ್ಕಬಳ್ಳಾಪುರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಚಿಕ್ಕಬಳ್ಳಾಪುರ 37817. ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಕೊಪ್ಪಳ ಜಿಲ್ಲೆನೇ 37865. ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ರಾಯಚೂರು 39240. AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮ್ಯಾಂಗ್ಳೂರು 39539. ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬ್ಯಾಂಗ್ಳೂರು 41176. ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಉತ್ತರ ಕನ್ನಡ 41425. ಪೆಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಬ್ಯಾಂಗ್ಳೂರು 44066. ಚಿಕ್ಕಮಗಳೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಚಿಕ್ಕಮಗಳೂರು 45031. ಹಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾವೇರಿ 49647. ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಯಾದಗಿರಿ 51406.
ಶಾಮನೂರು ಶಿವಶಂಕರಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ದಾವಣಗೆರೆ 51,850. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಇದು ಬೆಳ್ಳೂರು ಕ್ಲಾಸ್ನಲ್ಲಿ ಇರುವಂಥದ್ದು, ಮಂಡ್ಯ ಡಿಸ್ಟಿಕ್ಕು, 54,541. ಚಿತ್ರದುರ್ಗ ಮೆಡಿಕಲ್ ಕಾಲೇಜು ಚಿತ್ರದುರ್ಗ 54,895. ಸಿದ್ಧಗಂಗಾ ಮೆಡಿಕಲ್ ಕಾಲೇಜು ತುಮಕೂರು 56,969. ಶ್ರೀ ಸಾಯಿ ಮಧುಸೂದನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಮುದ್ದೇನಹಳ್ಳಿ 58,778. MUJ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಸೆಂಟರ್ ಬ್ಯಾಂಗ್ಳೂರು 58,957. BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬ್ಯಾಂಗ್ಳೂರು ನಾರ್ತ್ 59,299. ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ 59,833. ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಸೆಂಟರ್ 60,263. ಸಪ್ತಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು 60,723. ಮಹಾದೇವಪ್ಪ ರಾಂಪುರ ಮೆಡಿಕಲ್ ಕಾಲೇಜು ಕಲಬುರಗಿ 61,965. ಶ್ರೀ ಬಸವೇಶ್ವರ ಮೆಡಿಕಲ್ ಕಾಲೇಜು ಚಿತ್ರದುರ್ಗ 63,380. ಶ್ರೀ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜು ಚನ್ನಪಟ್ಟಣ 64,636. ನವೋದಯ ಮೆಡಿಕಲ್ ಕಾಲೇಜು 65,848. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜು ಬ್ಯಾಂಗ್ಳೂರು 66,367. ಈಸ್ಟ್ ಪಾಯಿಂಟ್ 67,117. ಕೆ ವೆಂಕಟರಮಣಗೌಡ ಮೆಡಿಕಲ್ ಕಾಲೇಜು ದಕ್ಷಿಣ ಕನ್ನಡ ಅಂದರೆ ಸುಳ್ಯ ಅಂತಲೂ ಅಂತಾರೆ 67,175. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ 67,376. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸು ಬ್ಯಾಂಗ್ಳೂರು 69,278. ಕಂಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಇದು ಮ್ಯಾಂಗ್ಳೂರು 70,499. ಖಾಜಾ ಬಂದೆ ನವಾಜ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗುಲ್ಬರ್ಗಾ 70,754. ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಮ್ಯಾಂಗ್ಳೂರು 71,180. ಹಾಗೆಯೇ SR ಪಾಟೀಲ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಬಾಗಲಕೋಟೆ 71,983. ಫಾರೂಕ್ ಅಕಾಡೆಮಿ ಮೈಸೂರು 72,690. ಸ್ಟೂಡೆಂಟ್ಸ್, ಇದು ಹೊಸದಾಗಿ ಕರ್ನಾಟಕಕ್ಕೆ ಕೊಟ್ಟಂತ ಒಂದು ಪ್ರೈವೇಟ್ ಕಾಲೇಜು ಫಾರೂಕ್ ಅಕಾಡೆಮಿ. ಸಾಮಾನ್ಯವಾಗಿ ಎಲ್ಲರೂ ಇದನ್ನ ಫಾರೂಕಿಯಾ ಅಂತಾರೆ. ಇದು ಫಾರೂಕಿಯಾ ಅಲ್ಲ, ಫಾರೂಕ್ ಅಕಾಡೆಮಿ ಕಾಲೇಜು. ಇದು ಹುಣಸೂರು ಮತ್ತೆ ಮೈಸೂರು ರಸ್ತೆನಲ್ಲಿ ಇರುವಂತಹ ಹೊಸ ಕಾಲೇಜ್ ಇದು. ಇದಕ್ಕೆ 100 ಸೀಟನ್ನು ಕೊಟ್ಟಿದ್ರು. ಅದರಿಂದ ಸ್ವಲ್ಪ ಕಟ್ ಆಫ್ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಅದಾದ್ಮೇಲೆ ಆಲಮೀನಾ ವಿಜಯಪುರ ಇದು 73,039 ರ್ಯಾಂಕಿಂಗ್ ನಿಂತಿದೆ. ಇನ್ನು ಕಡೆಯದಾಗಿ JJMC ಧಾರವಾಡ 73,588 ಲಾಸ್ಟ್ ಜನರಲ್ ಮೆರಿಟ್ ನಿಂತಿದೆ. ಇದು ಕಟ್ ಆಫ್ ಯಾಕೆ ನಿಂತಿದೆಯಪ್ಪ JJMC ಅಂತಂದ್ರೆ ಇದು 6 ಲಕ್ಷದ ಕಾಲೇಜು. ಸೊ ಹಾಗಾಗಿ ಕಟ್ ಆಫ್ ಸ್ವಲ್ಪ ಲೋ ಆಗಿ ನಿಲ್ಲುತ್ತೆ. 73,588 ಕಟ್ ಆಫ್ ನಿಂತಿದೆ. ಇಲ್ಲಿ ನೀವು ನೋಡ್ಬೋದು ಎಲ್ಲಿಂದ ಅಂದ್ರೆ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಬಾಗಲಕೋಟೆಯಿಂದ 60,000 ರ್ಯಾಂಕಿಂಗ್ಗೆ ಬರುತ್ತೆ. ಬಾಗಲಕೋಟೆಯಿಂದ ಕೆಳಗಡೆಗೆ. ಇನ್ನು ಅದೆಲ್ಲ ಕಟ್ ಆಫ್ ಅಲ್ಲಿಂದ ಮೇಲ್ಗಡೆ ಎಲ್ಲ ಕಟ್ ಆಫ್ ಜಾಸ್ತಿಗೆ ನಿಲ್ಲುತ್ತೆ. ಇದೊಂದು ಸ್ವಲ್ಪ ಇಲ್ಲಿಂದ ಕೆಳಗಡೆ ಬರುವಂಥ ಕಾಲೇಜ್ಗಳೆಲ್ಲ ಕಟ್ ಆಫ್ ಸ್ವಲ್ಪ ಲೋ ಆಗುತ್ತೆ. ಸೊ ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈಗ ಅನುಕೂಲ ಆಗಿದೆ. ನೆಕ್ಸ್ಟ್ ಎರಡನೇ ಫೈನಲ್ ಲಿಸ್ಟ್ ಅನ್ನ ಬಿಟ್ಟಾಗ ಈ ಕಟ್ ಆಫ್ ವೇರಿ ಆಗ್ಬೋದು. ಅಂತ ವೇರಿ ಏನು ಆಗಲ್ಲ ಅನ್ಕೊಳ್ತೀನಿ, ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಆಗೇ ಆಗ್ತದೆ. ಈ ಸಲ ಏನು ಜನರಲ್ ಮೆರಿಟ್ 73,588ಕ್ಕೆ ನಿಂತಿದೆ, ನನ್ನ ಒಂದು ಪ್ರಿಡಿಕ್ಷನ್ಸ್ ಪ್ರಕಾರ, ನನ್ನ ಆಲೋಚನೆ ಪ್ರಕಾರ ಮುಂದೆ ಇಷ್ಟು 73,588 ನಿಲ್ಲಲ್ಲ ಅನ್ಕೊಳ್ತೀನಿ. ಯಾಕಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ 8 ಕಾಲೇಜ್ಗೆ 15% NRI ಸೀಟ್ಸ್ ಅನ್ನ ಕೊಟ್ಟಿರೋದ್ರಿಂದ ಇದು ಮುಂದಿನ ವರ್ಷದಲ್ಲಿ ಎಲ್ಲಾ ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಇದು ವಿಸ್ತಾರ ಆಗ್ಬೋದು 15%. ಅವಾಗ ಏನಾಗುತ್ತೆ, ಇರೋದ್ರಲ್ಲೇ 15% ಸೀಟ್ಗಳನ್ನ NRI ಕೊಟ್ಟಾಗ ಉಳಿಕೆ ಸೀಟ್ಗಳಲ್ಲಿ ಕಟ್ ಆಫ್ ಇನ್ನೂ ಸಹ ತುಂಬಾ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಮುಂದೆ ಈಗ ಆಲ್ರೆಡಿ ಹೋಗಿರುವಂತಹ ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳು ಕೋಚಿಂಗ್ ಹೋಗಿರ್ತಾರೆ. ಅಂಥವರೆಲ್ಲ ಈಗ್ಲಿಂದನೇ ಹೆಚ್ಚು ಎಫರ್ಟ್ ಅನ್ನ ಹಾಕಬೇಕಾಗುತ್ತೆ. ಈ ಸಲ 73,000 ನಿಂತ್ಕೊಂಡಿದೆ, ನೆಕ್ಸ್ಟ್ ಇನ್ನೂ 2,000 ಜಾಸ್ತಿ ನಿಂತ್ಕೋಬಹುದು ಅಥವಾ 75ಕ್ಕೆ ನಿಂತ್ಕೋಬಹುದು ಅಂತ ಅನ್ನುವಂತಹ ಭಾವನೆಗಳನ್ನು ಬಿಟ್ಟು ಈಗ್ಲಿಂದ ಏನಿದ್ರು 40, 50,000, 55,000 ಒಳಗಡೆ ಬರುವಂತಹ ಪ್ರಯತ್ನವನ್ನು ಮಾಡಿದಾಗ ಯಾವುದಾದ್ರೂ ಏಡೆಡ್ ಕಾಲೇಜ್ಗಳು ಸೆಮಿ ಗೌರ್ಮೆಂಟ್ ಸೀಟ್ ಆದರೂ ಸಿಗ್ಬೋದು ಅಂತ ಹೇಳೋದಕ್ಕೆ ಭಾವಿಸ್ತೀನಿ. ಸೊ ಹಾಗಾಗಿ ಇದನ್ನೆಲ್ಲರೂ ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಫೈನಲ್ ಲಿಸ್ಟ್ ಬಂದಾಗ ಅದೊಂದು ರ್ಯಾಂಕಿಂಗ್ ಲಿಸ್ಟ್ನ ಬಿಡುವಂಥ ಪ್ರಯತ್ನ ಮಾಡ್ತೀನಿ.
ಎಲ್ರಿಗೂ ಒಳ್ಳೆಯದಾಗಲಿ ಸ್ಟೂಡೆಂಟ್ಸ್. ಎಲ್ರಿಗೂ ಮುಂದಿನ ಒಂದು ಫೈನಲ್ ಲಿಸ್ಟಲ್ಲಿ ಬಾರ್ಡ್ರಲ್ಲಿರುವಂತಹವ್ರಿಗೂ ಎಲ್ರಿಗೂ ಸೀಟ್ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.